ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶವು ಕೂಡ ರಕ್ಷಣೆಗೆ ಪಾಪದ ಅಡ್ಡಿ ಭಾಗ 7. ರಕ್ಷಣೆಗೆ ಪಾಪದ ಅಡ್ಡಿ ಭಾಗ 7. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 32ರಿಂದ 45ರವರೆಗೆ. ಆದರೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ಇನ್ನೂ ನಂಬಲೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲರನ್ನು ಐಗುಪ್ತ ದೇಶಕ್ಕೆ ಕಳಿಸಿದ್ರು. ಅಲ್ಲಿ ಅಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಮಾಡ್ತಲೇ ಬಂದ್ರು. ಸಮುದ್ರ ದಾಟಿಸಿದ್ರು. ಅಲ್ಲಿಂದ ಊಟಕ್ಕೆ ಇಲ್ಲ, ಕುಡಿಯಕ್ಕೆ ಇಲ್ಲ ಅಂತೇಳಿ ಗೊಣಗುಟ್ಟಿದ್ರು. ಬೇಕಾದಷ್ಟು ಕುಡಿಯಕ್ಕೆ ಕೊಟ್ಟರು, ಊಟಕ್ಕೆ ಕೊಟ್ಟರು. ಅನೇಕರು ದೇವರ ವಿರುದ್ಧ ಗುಣಗುಟ್ಟಿದ್ದಕ್ಕೆ ನಾನಾ ಥರದ ಶಿಕ್ಷೆಯನ್ನು ಅನುಭವಿಸಿದರು ಎಂಬುದಾಗಿ ನಾವು ನಿನ್ನೆಯವರೆಗೆ ಓದಿಕೊಂಡಿದ್ದೇವೆ. ಅದರ ಮುಂದುವರಿದ ಭಾಗ ಇವತ್ತು. ಆದರೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ನಂಬಲೇ ಇಲ್ಲ. ಮತ್ತೇನಾಗ್ತಾರೆ, ಅಷ್ಟೆಲ್ಲ ಆದರೂ ಕೂಡ ದೇವರ ಬಗ್ಗೆ ನಂಬಿಕೆ ಇಡದೆ ಅನೇಕ ಮನುಷ್ಯರ ಮುಂದೆ, ಲೋಕದ ಮುಂದೆ ಈ ಮನುಷ್ಯರನ್ನು ನಂಬುವವರು ಇವರು ಆಗಿದ್ದಾರೆ. ಅದಕ್ಕೆ ಮೋಸ ಹೇಳ್ತಾ ಇದ್ದೇನೆ, ನೀವು ನಂಬಲೇ ಇಲ್ಲ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಬೇಕಾದಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದ್ರು ದೇವರು. ಎಷ್ಟೇ ಉಪಕಾರವನ್ನು ಪಡೆದ್ರು ಕೂಡ ನಾವು ಏನು ಮಾಡ್ತೇವೆ, ಇವತ್ತು ನಮ್ಮಲ್ಲಿ ಅನೇಕರು ಈ ಕಡೆ ದೇವರು ಬೇಕು, ಇವತ್ತು ಆ ಗುಡಿ ಬೇಕು, ಈ ಗುಡಿ ಬೇಕು, ಆ ಅಮ್ಮ ಬೇಕು, ಈ ಅಮ್ಮ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಲ್ಲದೆ ಈ ರೀತಿ ನಡೆಯುವವರಾಗಿದ್ದಾರೆ. 33ನೇ ವಚನ. ನೀವು ಹೋಗಬೇಕಾದ ದಾರಿಯನ್ನು ತೋರಿಸುವುದಕ್ಕೂ ದಂಡು ಇಳಿಯಬೇಕಾದ ಸ್ಥಳಗಳನ್ನು ಗೊತ್ತು ಮಾಡುವುದಕ್ಕೂ ರಾತ್ರಿ ಹೊತ್ತು ಬೆಂಕಿಯಲ್ಲಿಯೂ ಹಗಲು ಹೊತ್ತು ಮೇಘದಲ್ಲಿಯೂ ಮಾರ್ಗದಲ್ಲಿ ನಿಮ್ಮ ಮುಂದುಗಡೆ ಹೋದ ದೇವರನ್ನು ನೀವು ನಂಬಲಿಲ್ಲ. ನೋಡಿ, ಇಸ್ರಾಯೇಲರನ್ನು ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಬಂದಾಗ ಹಗಲು ಹೊತ್ತು ಬಿಸಿಲು ಅಂತೇಳಿ, ಅಂದರೆ ಮೇಘ ಅಂದರೆ ಮೋಡದ ರೂಪದಲ್ಲಿ, ರಾತ್ರಿ ಕತ್ತಲೊಯ್ಕೆ ಬೆಳಕಿನ ರೂಪದಲ್ಲಿ ಕೂಡ ದೇವರು ಏನು ಮಾಡಿದ್ರು, ಅವರನ್ನು ನಡೆಸಿಕೊಂಡು ಬಂದರು. ಅಂಥ ಅದ್ಭುತ ಕಾರ್ಯಗಳನ್ನ ನೋಡಿದ್ರು ಅವರು. ಇಸ್ರಾಯೇಲರು ಏನು ಮಾಡಿದ್ರು, ಅಲ್ಲಿ ಅವರನ್ನು ನಂಬಲಿಲ್ಲ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಕೂಡ ಬೇಕಾದಾಗಿ ನಡೆಸ್ತಾ ಇದ್ದಾರೆ. ಕಷ್ಟ, ಸಂಕಟ, ದುಃಖದಲ್ಲಿ ದೇವರು ನಮಗೆ ಬೇಕಾಗಿದ್ದೆಲ್ಲವನ್ನು ಕೊಟ್ಟು ದೇವರ ಚಿತ್ತಾನುಸಾರ ನಡೆಸ್ತಾ ಬರ್ತಾ ಇರುವಾಗ, ಆದರೂ ಇವತ್ತು ನಾವು ಏನು ಮಾಡ್ತೇವೆ, ಈ ಕಡೆ ದೇವರನ್ನು ನಂಬದೆ ಈ ಮನುಷ್ಯ ಮಾಡಿದಂಥ ವಿಗ್ರಹಗಳಿಗೆ ಅದಕ್ಕೆ ನಾವು ದೇವರು ಅಂತೇಳಿ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಶರಣು ಹೋಗ್ತಾ ಇದ್ದಾರೆ. ಹೊರತು ಸರ್ವ ಸೃಷ್ಟಿಕರ್ತನಾದಂಥ ದೇವರು ನಮಗೆ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ಮಳೆ, ನಕ್ಷತ್ರ, ಗುಡುಗು, ಮಳೆ, ಭೂಮಿಯೊಳಗೆ ಕೂಡ ನಮಗೆ ಬೇಕಾಗಿದ್ದಂಥ ನೀರು, ಪೆಟ್ರೋಲು, ಪ್ರತಿಯೊಂದನ್ನು ಇಟ್ಟು ಸಾಕಿ ಸಲುವಂಥ ದೇವರ ಮೇಲೆ ಭರವಸೆ ಇಲ್ಲ. ಬದಲಾಗಿ ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡಿಕೊಂಡು ಹೋಗಿ ಮನುಷ್ಯ ಕೆತ್ತಿದಂಥ ಜೀವವಿಲ್ಲದಂಥ ಆ ಒಂದು ವಿಗ್ರಹಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದನ್ನೇ ಇಲ್ಲಿ ಮೋಶ ಹೇಳಿದಂಥ ಮಾತು. ಹಾಗೆ 34 ಮತ್ತು 35ನೇ ವಚನ. ಯೆಹೋವನು ನಿಮ್ಮ ಮಾತುಗಳನ್ನು ಕೇಳಿ ಕೋಪಗೊಂಡು ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಒಳ್ಳೆ ದೇಶವನ್ನು ಈ ದುಷ್ಟ ಜನರಲ್ಲಿ ಯಾರು ನೋಡುವುದಿಲ್ಲವೆಂದು ಪ್ರಮಾಣ ಮಾಡಿ. ನೋಡಿ, ದೇವರು ಏನು ಮಾಡ್ತಾ ಇದ್ದಾರೆ, ಆ ಇಸ್ರಾಯೇಲಿನಲ್ಲಿ ಬಿಡುಗಡೆ ಮಾಡ್ಕೊಂಡು ಬಂದಾಗ, ಅಂದರೆ ಕಾನಾನ್ ದೇಶ ಹಾಲು ಜೇನು ಹರಿಯುವಂಥ ಒಳ್ಳೆ ದೇಶಕ್ಕೆ ಇವರನ್ನು ಬಿಡಬೇಕು, ಒಳ್ಳೆ ರೀತಿ ಇವರು ಶಾಂತಿ ಸಮಾಧಾನದಲ್ಲಿ ಚೆನ್ನಾಗಿ ಜೀವಿಸಲಿ ಅಂತೇಳಿ ಆ ದುಷ್ಟ ರಾಷ್ಟ್ರ ಅರಸನ ಕೈಯಿಂದ ಬಿಡಿಸಿಕೊಂಡು ಬಂದರೂ ಕೂಡ ಅವರು ಏನು ಮಾಡಿದ್ರು, ಅಲ್ಲಿ ಖಂಡಿತವಾಗಿ ದೇವರ ಕಡೆಗೆ ಅವರು ಮನಸ್ಸು ಕೊಡಲಿಲ್ಲ. ಅವರು ಬದಲಾಗಿ ಅವರಿಗೆ ತಿನ್ನಕ್ಕಿಲ್ಲ, ಕುಡಿಯೋಕ್ಕಿಲ್ಲ ಅಂತೇಳಿ ಅಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿ ಪುನಃ ದೇವರ ಮೇಲೆ ಗುಣಗುಟ್ಟಿದ್ರಿಂದ ದೇವರು ಏನು ಮಾಡಿದ್ದಾರೆ, ಅಲ್ಲಿ ಪ್ರಮಾಣ ಮಾಡಿ, ಅಂದರೆ ದೇವರೇ ಪ್ರಮಾಣ ಮಾಡಿದ್ರು, ಖಂಡಿತವಾಗಿಯೂ ನೀವು ಇನ್ನು ನನ್ನಿಂದ ಶಾಂತಿ ಸಮಾಧಾನವನ್ನ ಜೀವಿಸುವುದಿಲ್ಲ.
ನನ್ನಿಂದ ನೀವು ಆಶೀರ್ವಾದವನ್ನು ಪಡೆದುಕೊಳ್ಳುವುದಿಲ್ಲ ಅಂತ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮಲ್ಲಿ ಇಷ್ಟೆಲ್ಲ ಉಪಕಾರಗಳನ್ನ ಮಾಡಿ ಅನೇಕ ಪಾಪಗಳಿಂದ, ಕೇಡು ಗಂಡಾಂತರಗಳಿಂದ, ಮರಣದ ಪಾಶದಿಂದ, ಶತ್ರುಗಳ ಕೈಯಿಂದ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರನ್ನ ಇವತ್ತು ಎಬ್ಬಿಸಿ ನಿಲ್ಲಿಸಿ ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು ಬಂದಾಗ ನಾವು ದೇವರ ವಿರುದ್ಧವಾಗಿ ಮತ್ತು ನಡ್ಕೊಂಡ್ರೆ ನಮಗೆ ಕೂಡ ಇದು ಏನಾಗಿದೆ, ಪ್ರಮಾಣ ಮಾಡ್ತಾರೆ, ಖಂಡಿತವಾಗಿ ನೀವು ನನ್ನ ಶಾಂತಿ ಸಮಾಧಾನವನ್ನು ಆಶೀರ್ವಾದವನ್ನು ಪಡೆದುಕೊಳ್ಳುವುದಿಲ್ಲ. ಅದುವೇ ಇವತ್ತು ಅನೇಕರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು ಏನಾಗ್ತದೆ, ಅಲ್ಲಿ ಅವರಿಗೆ ಆಶೀರ್ವಾದ ದೇವರಿಂದ ಉತ್ತರ ಸಿಕ್ಕುವುದಿಲ್ಲ. ಕಾರಣ ಕಷ್ಟ ಬಂದಾಗ ಮಾತ್ರ, ಅಥವಾ ನಾಟಕ ಜೀವನದಲ್ಲಿ ನಾಮಕಾಸ್ತೆ ಕ್ರೈಸ್ತರಾಗಿದ್ದಾರೆ, ನಾಮಕಾಸ್ತೆ ದೇವ ಜನರಾಗಿದ್ದಾರೆ, ಅವರ ಹಿಂದಿನ ಕಾರ್ಯವನ್ನು ಬಿಟ್ಟು ಅವರು ಜೀವಿಸುವುದಿಲ್ಲ. 36 ಯೆಫುನ್ನೆಯ ಮಗನಾದ ಕಾಲೇಬನೊಬ್ಬನೇ ಯೆಹೋವನನ್ನು ಮನಪೂರ್ವಕವಾಗಿ ಅನುಸರಿಸಿದ್ದರಿಂದ ಅವನೇ ಅದನ್ನು ನೋಡುವನು. ಅವನು ಸಂಚರಿಸಿದ ಪ್ರದೇಶವನ್ನು ಅವನಿಗೂ ಅವನ ಸಂತತಿಯವರಿಗೂ ಕೊಡುವನೆಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕಾಲೇಬನ ಒಬ್ಬನೇ ತಲೆ ಬರೆಯಲ್ಪಟ್ಟಿದೆ. ಇನ್ನೊಂದು ಕಡೆಗೆ ಯೆಹೋಶುವ ಮತ್ತು ಕಾಲೇಬ ಇಬ್ಬರು ಮಾತ್ರ. ಆದರೆ ಈ 20 ವರ್ಷದ ಮೇಲ್ಪಟ್ಟ 6 ಲಕ್ಷ ಜನರಲ್ಲಿ ಇಬ್ಬರು ಮಾತ್ರ ಕಾನಾನ್ ದೇಶವನ್ನ ನೋಡುವರು. ಇನ್ನು ಯಾರೂ ಈ ಕಾನಾನ್ ದೇಶವನ್ನ ನೋಡುವುದಿಲ್ಲ. ಬಾಕಿ ಪೂರ್ತಿಯಲ್ಲಿ ನಾಶವಾದರೆಂಬುದಾಗಿ ಹಿಂದಿನ ಸಂದೇಶದಲ್ಲಿ ನಾವು ವಚನದಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗೆ ಇವತ್ತು ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟು, ಯಾವುದೇ ಕಷ್ಟ ಸಂಕಟ ಇದ್ದರೂ, ಕುಡಿಯೋಕ್ಕೆ ನೀರುಳ್ಳ ಇದ್ದರೂ, ಊಟ ಮಾಡೋಕ್ಕಿಲ್ಲ ಇದ್ದರೂ, ಮಾಂಸ ಇಲ್ಲ ಇದ್ದರೂ, ದೇವರು ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ, ದೇವರು ಕೊಡ್ತಾನೆ, ಅಥವಾ ದೇವರು ಇದ್ದರೆ ನಾವು ಮುಂದುವರಿಯುವ ಅಂತ ಹೇಳದೆ ಇತ್ತು ನಾನಾ ರೀತಿಯಲ್ಲಿ ಇವತ್ತು ದೇವರಿಗೆ ವಿರುದ್ಧವಾಗಿ ಜೀವಿಸಿದಾಗ ಅಂತವ್ರು ಏನು ಮಾಡ್ತಾರೆ, ಆಶೀರ್ವಾದ ಹೊಂದುವುದಿಲ್ಲ. ಆ ರೀತಿ ಭರವಸೆಯಿಂದ ಜೀವಿಸುವವರು ಅವರನ್ನ ಮತ್ತು ಅವರ ಮಕ್ಕಳನ್ನು ಮಾತ್ರ ದೇವರು ಆಶೀರ್ವದಿಸುತ್ತಾರೆ ಎಂಬುದಾಗಿ. 37ನೇ ವಚನ. ಅದು ಮಾತ್ರವಲ್ಲದೆ ಯೆಹೋವನು ನಿಮ್ಮ ದೇಶದಿಂದ ನನ್ನ ಮೇಲೆಯೂ ಕೋಪ ಮಾಡಿ ನೀನು ಆ ದೇಶಕ್ಕೆ ಸೇರುವುದಿಲ್ಲ. ಯಾರು? ಮೋಶ ಹೇಳಿದ್ದು. ಯಾಕೆಂದ್ರೆ ಮೋಶ ಮೇಲೆ ಕೂಡ ದೇವರಿಗೆ ಕೋಪ ಬಂತು. ಅಲ್ಲಿ ಮೋಶ ಒಂದು ಮಾಡಿದ ತಪ್ಪೇನೆಂದ್ರೆ, ನೋಡಪ್ಪ, ಬಂಡೆಗೆ ಕೋಲನ್ನು ತೋರಿಸಿ ನೀರು ಬರುವ ಹಾಗೆ ಮಾಡು, ಇಸ್ರಾಯೇಲರು ಅವರು ನೀರು ಕುಡಿಯಲಿ ಅಂತೇಳಿ. ಆದರೆ ಮೋಶ ಏನ್ ಮಾಡ್ದ, ಇವರ ಮೇಲೆ ಬೇಸರಗೊಂಡು ಗಲಿಬಿಲಿಯಲ್ಲಿ ನಾವು ನೀರು ಬರಮಾಡಬೇಕಾ ಎಂಬುದಾಗಿ ಒಂದು ಶಬ್ದವನ್ನ ಹೇಳಿದ. ಯಾರು? ಮೋಶ ಮತ್ತು ಆರೋಣ. ಅದಕ್ಕೆ ಮೋಶೆಗೆ ದೇವರು ಹೇಳಿದ್ರು, ನೀನು ಕಾನಾನ್ ದೇಶವನ್ನ ಸೇರುವುದಿಲ್ಲ, ದೂರದಿಂದ ನೋಡು, ಆ ಯೆಹೋಶುವನೇ ಅವರನ್ನ ಇಸ್ರಾಯೇಲರನ್ನ ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ಒಂದು ಮಾತಿಗೆ ಮೋಶೆ ಮೇಲೆ ದೇವರಿಗೆ ಕೋಪ ಬಂತು. ಹಾಗೆ ಇವತ್ತು ನಾವು ಕೂಡ ದೇವರ ಒಂದು ಮಾತಿಗೆ ತಪ್ಪಿ ಹೋಯ್ತಂದ್ರೆ ನಮ್ಮ ಮೇಲೆ ಕೂಡ ದೇವರಿಗೆ ಕೋಪ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ಮೋಶೆ ಇಸ್ರಾಯೇಲರಿಗೆ ಹೇಳ್ತಿದ್ದಾರೆ, ನಿನ್ನಿಂದಾಗಿ ನಾನು ಕೂಡ ದೇಶಕ್ಕೆ ಹೋಗದ ಹಾಗೆ ಆಯ್ತಲ್ಲ ಅಂತ. ಹಾಗೆ ಇವತ್ತು ಸತ್ಯ ಸುವಾರ್ತೆಯನ್ನು ಸಾರಿಕೊಂಡು ಜನರಿಗೆ ಬೋಧನೆ ಮಾಡ್ತಾ ಇರುವಾಗ ಒಂದು ವೇಳೆ ಅವರು ಕೇಳದಿದ್ದರೆ ವಿರುದ್ಧವಾಗಿ ಮಾತನಾಡುವವರು ಆಗಿದ್ದಾರೆ. ಆಗ ಇವರ ಗಲಿಬಿಲಿಯಲ್ಲಿ ಇವರಿಗೂ ಬೇಸರಗೊಂಡು ನಾನಾ ರೀತಿ ತಪ್ಪು ಮಾಡಿ ಅಂತ ಸೇವಕರುಗಳು ಕೂಡ ಇವತ್ತು ವಿಶ್ವಾಸಿಗಳಿಂದ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳದಾಗೆ ಆಗುತ್ತದೆ. ಇವತ್ತು ಕೂಡ ನಡೆಯುತ್ತಲೇ ಇದೆ. 38ನೇ ವಚನ. ಆದರೆ ನಿನ್ನ ಮಗನಾದ ನೂನನ ಮಗ ಯೆಹೋಶುವನು ಅಲ್ಲಿಗೆ ಸೇರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಯೆಹೋಶುವನು ಕೂಡ ಅಲ್ಲಿಗೆ ಸೇರ್ತಾನೆ. ಆಗ ಈ 6 ಲಕ್ಷ ಜನರಲ್ಲಿ ಯೆಹೋಶುವ ಮತ್ತು ಕಾಲೇಬ ಮಾತ್ರ ಅಲ್ಲಿಗೆ ಸೇರ್ತಾರೆ, ಕಾನಾನ್ ದೇಶಕ್ಕೆ. ಅವನೇ ಇಸ್ರಾಯೇಲರಿಗೆ ಆ ದೇಶವನ್ನು ಸ್ವಾಧೀನಪಡಿಸುವನು. ಆದುದರಿಂದ ಅವನನ್ನು ಧೈರ್ಯಗೊಳಿಸು. ಹಾಗೆ ಮೋಶೆ ಮಾಡಿದಂಥ ತಪ್ಪಿಗೆ ನೀ ದೂರದಿಂದ ನೋಡು, ಅಲ್ಲಿಗೆ ಹೋಗಬೇಡ, ಇನ್ನು ಯೆಹೋಶುವ ಅವರನ್ನು ನಡೆಸಿಕೊಂಡು ಹೋಗ್ಲಿ ಅಂತೇಳಿ ಇದನ್ನು ಯೆಹೋಶುವನಿಗೆ ರಾಜ್ಯಭಾರವನ್ನ ದೇವರು ಕೊಟ್ಟರು. ಹಾಗೆ ಇವತ್ತು ನಾವು ಕೂಡ ಮಾತಿಗೆ ತಪ್ಪಿ ಹೋದರೆ ನಾವು ಕೂಡ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದರ ಬದಲಾಗಿ ಬೇರೆ ಸೇವಕರುಗಳನ್ನ ದೇವರು ನೇಮಿಸುವರಾಗಿದ್ದಾರೆ ಅಂತ ಇದರ ಅರ್ಥ. ಆದರೆ ಪರರ ಪಾಲಾಗುವುದೆಂದು ನೀವು ಹೇಳಿದ ನಿಮ್ಮ ಮನೆಯವರು ಒಳ್ಳೆಯದು ಕೆಟ್ಟದ್ದು ಅರಿಯದ ನಿಮ್ಮ ಮಕ್ಕಳು ಅಲ್ಲಿಗೆ ಸೇರುವರು. ನೋಡಿ, 20 ವರ್ಷದ ಕೆಳಪಟ್ಟವರು, ನಾವು ಇದನ್ನು ಹಿಂದೆ ಸಂದೇಶದಲ್ಲಿ ಕೂಡ ನಾವು ಕೇಳಿಕೊಂಡಿದ್ದೇವೆ. 20 ವರ್ಷ ಕೆಳಪಟ್ಟವರು ದೇವರು ಅವರ ಮೇಲೆ ಅಂತ ಪಾಪಗಳನ್ನು ಹೊರಿಸುವುದಿಲ್ಲ. ಅವರ ಮಕ್ಕಳಿಗೆ ಸಮಾನ. ಅವರಿಗೆ ಏನು ಗೊತ್ತಿಲ್ಲ, ಆದರೆ ಅವರನ್ನ ನಾನು ಅಲ್ಲಿಗೆ ನಡೆಸ್ತೇನೆ. 20 ವರ್ಷದ ಮೇಲ್ಪಟ್ಟವರು ನಿಮಗೆ ಎಲ್ಲವನ್ನ ನೀವು ನೋಡಿದ್ದೀರಿ, ಮಾಡಿದ್ದೀರಿ, ಅದನ್ನು ನನಗೆ ತಿರುಗಿ ಬಿದ್ದಿದ್ದೀರಿ. ಆದ್ರಿಂದ ನೀವು ಕಾನಾನ್ ದೇಶ ಸೇರುವುದಿಲ್ಲ. ಏನು ಗೊತ್ತಿಲ್ಲದ 20 ವರ್ಷದ ಕೆಳಪಟ್ಟ ಮಕ್ಕಳು ಮತ್ತೆ ಮುಂದೆ ಅಲ್ಲಿಗೆ ಸೇರ್ತಾರೆ ಅಂತ. ಹಾಗೆ ಇದರಲ್ಲಿ ಇವತ್ತು ತಂದೆ ತಾಯಿ ಹಿರಿಯರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು.
ಬೇಕು. ಮತ್ತೆ ಅವರಿಂದ ಚಿಕ್ಕ ಮಕ್ಕಳನ್ನು ಯಾರಿಗೆ ದೇವರ ಅನುಗ್ರಹ ಇದೆಯೋ ಅಂಥವರನ್ನ ದೇವರು ನಡೆಸುವವರಾಗಿದ್ದಾರೆ. ಅವರಿಗೆ ಆ ದೇಶವನ್ನು ಕೊಡುವೆನು, ಅವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು. ಖಂಡಿತವಾಗಿ ಅವರ ಮಕ್ಕಳನ್ನು ಕೂಡ ಯಾರನ್ನು ಬೇಕೋ ಅಂಥವರನ್ನು ಆರಿಸಿಕೊಂಡು ದೇವರು ಆಶೀರ್ವಾದಕ್ಕೆ ಸೇರಿಸ್ತಾರೆ. 40ನೇ ವಚನ, ನೀವಾದರೂ ಹಿಂದಿರುಗಿ ಕೆಂಪು ಸಮುದ್ರದ ಮಾರ್ಗವನ್ನು ಹಿಡಿದು ಅರಣ್ಯಕ್ಕೆ ಹೊರಟು ಹೋಗಿರಿ ಎಂದು ಆಜ್ಞಾಪಿಸಿದನು. ಅಲ್ಲಿಗೆ ನೋಡಿ, ಚಿಕ್ಕ ಮಕ್ಕಳನ್ನು ನಡೆಸಿಕೊಂಡು ಹೋಗ್ತಾನೆ, ಅವರನ್ನು ನಡೆಸ್ತಾನೆ. ನೀವು ಮಾತ್ರ ವಾಪಸ್ ಅರಣ್ಯಕ್ಕೆ ಹೋಗಿ ವಾಪಸ್ ಅರಣ್ಯದಲ್ಲಿ ನೀವು ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಿ ಎಂಬುದಾಗಿ. ಹಾಗೆ ಹಿರಿಯರು ಮಾಡಿದಂಥ ಪಾಪಗಳನ್ನ ಅವರವರೇ ಅನುಭವಿಸಬೇಕಾಗ್ತದೆ. ಆದರೆ ಮಕ್ಕಳನ್ನು ಅಲ್ಲಿ ಕ್ಷಮಿಸಿ ದೇವರು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 41ನೇ ವಚನ, ಅದಕ್ಕೆ ನಾವು ಯೆಹೋವನಿಗೆ ದ್ರೋಹಿಗಳಾದೆವು, ಆದರೂ ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಾವೇ ಈಗ ಬೆಟ್ಟದ ಸೀಮೆಯನ್ನು ಹತ್ತಿ ಯುದ್ಧ ಮಾಡುವೆವು ಎಂದು ಉತ್ತರ ಕೊಟ್ಟು, ನೀವೆಲ್ಲರೂ ನಿಮ್ಮ ನಿಮ್ಮ ಆಯುಧಗಳನ್ನು ತೆಗೆದುಕೊಂಡು ಆ ಬೆಟ್ಟದ ಸೀಮೆಯನ್ನು ಹತ್ತಿ ಜಯಿಸುವುದು ಅಲ್ಪ ಕಾರ್ಯವೆಂದು ಭಾವಿಸಿ ಹೊರಡುವುದಕ್ಕಿದ್ದೀರಿ. ಆದರೆ ಯೆಹೋವನು ನನಗೆ, ನಾನು ಇವರ ಮಧ್ಯದಲ್ಲಿ ಇಲ್ಲವಾದ್ದರಿಂದ ಇವರು ಸೋತು ಹೋಗುವರು, ಯುದ್ಧ ಮಾಡಲು ಬಾರದು, ಆ ಬೆಟ್ಟದ ಸೀಮೆಗೆ ಹೋಗಲು ಬಾರದು ಎಂದು ಅವರಿಗೆ ಆಜ್ಞಾಪಿಸು ಅಂದನು. ಆದರೆ ಇಸ್ರೇಲರ ವಿರುದ್ಧವಾದಂಥ ಫಿಲಿಷ್ಟಿಯರೊಂದಿಗೆ ಯುದ್ಧ ಮಾಡಕ್ಕೆ ಇವರು ಹೊರಡ್ತಾರೆ ಯಾರೋ ಈ ಇಸ್ರೇಲರು. ಆಗ ಯೆಹೋಶುವನು ಹೇಳ್ತಾನೆ, ಮೋಶ ಹೇಳ್ತಾನೆ, ಬೇಡ, ದೇವರಿಗೆ ನೀವು ದ್ರೋಹಿಗಳಾಗಿದ್ದೀರಿ, ದೇವರ ಅಪ್ಪಣೆ ಇಲ್ಲದೆ ನೀವು ಯುದ್ಧ ಮಾಡಲಿಕ್ಕೆ ಹೋಗಬೇಡಿ ಎಂಬುದಾಗಿ. ಆಗ 42ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಇವರ ಮಧ್ಯದಲ್ಲಿ ಇಲ್ಲವಾದ್ದರಿಂದ ಇವರು ಸೋತು ಹೋಗುವರು, ಯುದ್ಧ ಮಾಡಲು ಬಾರದು, ಆ ಬೆಟ್ಟದ ಸೀಮೆಗೆ ಹೋಗಲು ಬಾರದು ಎಂದು ಇವರಿಗೆ ಆಜ್ಞಾಪಿಸು ಅಂದನು. ನಾನಿವರ ಮಧ್ಯದಲ್ಲಿ ಇಲ್ಲ, ನಾನು ಮಾಡಿದಂಥ ಅದ್ಭುತ ಕಾರ್ಯಗಳಿಗೆ ಒಳ್ಳೆಯದಾಗಿ ನಾನು ಇವರು ಮರೆತು ಬಿಟ್ಟಿದ್ದಾರೆ, ಆದ್ರಿಂದ ಇವರು ಖಂಡಿತವಾಗಿ ಯುದ್ಧದಲ್ಲಿ ಹೋಗ್ತಾರೆ, ನಾನು ಇವರಿಗೆ ಸಹಾಯ ಮಾಡುವುದೇ ಇಲ್ಲ ಎಂಬುದಾಗಿ. ಹಾಗೆ ಇವತ್ತು ನಾವು ಕೂಡ ದೇವರಿಂದ ಆಶೀರ್ವಾದವನ್ನು ಪಡೆದು ನಮ್ಮನ್ನು ನಡೆಸ್ತಾ ಇರುವಾಗ ದೇವರಿಗೆ ಅವಿಧೇಯರಾಗಿ ನಡೆದಾಗ ನಾವು ಯಾರೊಂದಿಗೆ ಆದರೂ ನಮ್ಮ ವಿರೋಧಿಗಳು ಬರುವುದಾದರೆ ಖಂಡಿತವಾಗಿ ಆ ವಿರೋಧಿಗಳೊಂದಿಗೆ ಅಂಥವರು ಜಯಿಸಲಿಕ್ಕೆ ಆಗುವುದಿಲ್ಲ. ಸೋಲನ್ನು ಮತ್ತು ವಿರೋಧಿಗಳಿಂದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇದುವೇ ರಕ್ಷಣೆಗೆ ಪಾಪದ ಅಡ್ಡಿ ಬಂದಿರುವಂಥದ್ದು, ದೇವರ ಮಾತನ್ನು ಕೇಳದೆ ಇರುವಾಗ. ಹಾಗೆ 43ನೇ ವಚನ, ನಾನು ಈ ಮಾತನ್ನು ನಿಮಗೆ ತಿಳಿಸಿದರೂ ನೀವು ಕಿವಿಗೊಡದೆ ಯೆಹೋವನ ಆಜ್ಞೆಯನ್ನು ತಾಸಾರ ಮಾಡಿ ಸೊಕ್ಕಿನಿಂದ ಬೆಟ್ಟವನ್ನು ಹತ್ತಿದ್ದೀರಿ. ಆಗ ಬೆಟ್ಟದಲ್ಲಿದ್ದ ಅಮೋರಿಯರು ನಿಮಗೆ ವಿರೋಧವಾಗಿ ಹೊರಟು ಜೇನುಹುಳಗಳಂತೆ ನಿಮ್ಮನ್ನು ಮುತ್ತಿ ಸೆಯೇರಿನಲ್ಲಿ ಹೊರ್ಮದವರೆಗೂ ಬೆನ್ನಟ್ಟಿ ಸಂಹರಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ಅವರು ಗರ್ವದಿಂದ ಏನು ಮಾಡಿದ್ರು, ಅವರ ವಿರೋಧಿಗಳ ಹತ್ರ ಯುದ್ಧ ಮಾಡಲಿಕ್ಕೆ ಹೋದರು. ಆಗ ದೇವರು ಅವರೊಂದಿಗೆ ಇಲ್ಲದ ಕಾರಣ, ದೇವರ ನಮ್ಮ ಮಾತನ್ನು ಮೀರಿ ಹೋದ್ದರಿಂದ ಆ ವಿರೋಧಿಗಳು ಇವರನ್ನು ಬೆರೆಸಿ ಓಡಿಸಿ ಇವರನ್ನು ಕೊಂದು ಹಾಕಿದರು. ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ದೇವರಿಗೆ ವಿರೋಧವಾಗಿ ನಡ್ಕೊಂಡು ವಿರೋಧಿಗಳ ಹತ್ರ ಹೋಗುವಂಥ ಕಾರ್ಯಕ್ಕೆ ಖಂಡಿತವಾಗಿ ನಮಗೆ ಜಯ ಸಿಕ್ಕುವುದಿಲ್ಲ. ನಾವು ವಿರೋಧಿಗಳಿಂದ ಅಪಜಯವನ್ನು ಹೊಂದುತ್ತೇವೆ. ಕಾರಣ, ದೇವರನ್ನು ಮರೆತು ನಾವು ದೇವರಿಗೆ ಅವಿಧೇಯರಾಗಿ ಜೀವಿಸುವುದರಿಂದ ಈ ರೀತಿ ಶಿಕ್ಷೆ. ನೀವು ಹಿಂದಿರುಗಿ ಬಂದು ಯೆಹೋವನ ಮುಂದೆ ಗೋಳಾಡಿದಾಗ ಆತನು ನಿಮ್ಮ ಮೊರೆಯನ್ನು ಕೇಳಲೂ ಇಲ್ಲ, ರಕ್ಷಿಸಲೂ ಇಲ್ಲ. ಆಮೇಲೆ ನೀವು ಕಾದೇಶಿನಲ್ಲಿ ಬಹುಕಾಲ ವಾಸವಾಗಿದ್ದೀರಿ. ತಿರುಗಿ ಏನಾಗ್ತಿದೆ, ಅವರು ಈಗ ಇಸ್ರೇಲರು ಹೋಗಿ ಸೋತು ಬಂದು ಮತ್ತೆ ದೇವರಿಗೆ ಮೊರೆ ಇಟ್ಟರು. ಆಗ ದೇವರ ಪ್ರಾರ್ಥನೆಯನ್ನು ಕೇಳಲೇ ಇಲ್ಲ. ಇದು ನಮ್ಮ ಜೀವಿತಕ್ಕೂ ಕೂಡ ದೇವರನ್ನು ಅರಿತುಕೊಂಡು ದೇವರು ನಡೆಸ್ತಾ ಇರುವಾಗ ನಮಗೆ ಮಾಡಿದ ಉಪಕಾರಗಳನ್ನು ಎಲ್ಲವನ್ನ ಮರೆತು ವಿರೋಧವಾಗಿ ನಡೆದಾಗ, ನಮ್ಮ ವಿರೋಧಿಗಳಿಂದ ನಾವು ಶಿಕ್ಷೆಯನ್ನು ಅನುಭವಿಸಿದಾಗ ಅಥವಾ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಒಳಪಟ್ಟಾಗ ಮತ್ತೆ ದೇವರಲ್ಲಿ ನಾವು ಪ್ರಾರ್ಥಿಸಿದಾಗ ಖಂಡಿತವಾಗಿಯೂ ದೇವರಿಗೆ ಬೇಸರಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಸಿಕ್ಕುವುದೂ ಇಲ್ಲ, ದೇವರು ಪ್ರಾರ್ಥನೆಯನ್ನು ಕೇಳುವುದೂ ಇಲ್ಲ, ನಮ್ಮನ್ನು ರಕ್ಷಿಸುವುದೂ ಇಲ್ಲ. ಕಾರಣ, ದೇವರನ್ನು ನಾವು ವಿರೋಧವಾಗಿ ನಡೆಸಿಕೊಂಡಿದ್ದರಿಂದ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದುದರಿಂದ, ದೇವರನ್ನು ಮರೆತುದರಿಂದ, ಲೋಕದ ವಿಷಯಕ್ಕೆ ನಾವು ಹೋಗುವುದರಿಂದ, ಆದ್ರಿಂದ ನಮಗೆ ಆ ಶಿಕ್ಷೆ ಬಂದೇ ಬರುವುದು ಇವತ್ತು ಕೂಡ. ಆದ್ದರಿಂದ ಅನೇಕ ಪ್ರಾರ್ಥನೆಗೆ ಉತ್ತರವನ್ನು ಸಿಕ್ಕುವುದಿಲ್ಲ. ಇದು ಇಸ್ರೇಲರಲ್ಲಿ ನಡೆದಂಥ ವಿಚಾರಗಳು. ಇದು ನಮ್ಮ ಜೀವಿತದಲ್ಲಿ ಇವತ್ತು ಕೂಡ ನಡೆಯುತ್ತಲೇ ಇದೆ. ಅನೇಕರ ವಿಷಯದಲ್ಲಿ ಇದುವೇ ದೇವರಿಂದ ಬರುವಂಥ ರಕ್ಷಣೆಗೆ ನಮ್ಮ ಪಾಪವೇ ಅಡ್ಡಿ ಹೊರತು ದೇವರು ನಮಗೆ ಕಷ್ಟ ಸಂಕಟ ದುಃಖಗಳು ಕೊಡೋನಲ್ಲ. ಬದಲಾಗಿ ನಮ್ಮ ವಿಧೇಯತೆ ಹೇಗಿದೆ ಎಂಬುದಾಗಿ ನೋಡಿ
ಪರೀಕ್ಷಿಸಿ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ದೇವರಿಂದ ನಮಗೆ ರಕ್ಷಣೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಹಾಗೆ ನಾನು ಮತ್ತು ಅವರು ಕೂಡ ಒಂದು ವೇಳೆ ಏನಾದರೂ ಇವತ್ತಿನ ಈ ವಾಕ್ಯಗಳಿಗೆ ತಪ್ಪಾಗಿ ನಾವು ನಡೆದು ಹೋಗಿದ್ದರೆ ದೇವರೇ, ನನ್ನನ್ನು ಮತ್ತು ಕೇಳುತ್ತಿರುವ ಸಹೋದರ ಸಹೋದರನ್ನು ಕ್ಷಮಿಸಿರಿ. ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ಮಾರ್ಗದಲ್ಲಿ ನಡೆಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ಸ್ವಾಮಿ ದೇವ, ನಿಮಗೆ ಸ್ತೋತ್ರ. ಇಸ್ರಾಯೇಲರಾಗಿ ಆಗಬಾರದು, ಯೆಹೋಶುವನ ಹಾಗೆಯೂ ಕಾಲೇಬನ ಹಾಗೆಯೂ 1,44,000 ಮಂದಿಯ ಹಾಗೆಯೂ ನಾವು ನಿಮ್ಮಿಂದ ಮುದ್ರೆಯನ್ನು ಹೊಂದಿಸಿಕೊಳ್ಳಬೇಕು. ಅದು ನಿಮ್ಮ ಪ್ರೀತಿ. ಸಾಹಿಲ್ಲದೆ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ, ನಿಮ್ಮ ಮುದ್ರೆ ಉಚ್ಚಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಿಮ್ಮ ಒಂದು ಪ್ರೀತಿ, ಒಂದು ಶಾಂತಿ, ಸಮಾಧಾನ, ಕರುಣೆ, ಆಶೀರ್ವಾದವು ಸದಾ ನಮ್ಮೆಲ್ಲರ ಮೇಲೆ ಕೂಡ ಇರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.